ಹೇಳಿಕೊಳ್ತೇನೆ ಸ್ವಾಮಿ. ಏನದು? ಹೇಳಿಕೊಳ್ಬೇಕಂತ ಉದ್ದೇಶಕ್ಕಾಗಿ ಓಡೋಡಿ ಬಂದವಳು ನಾನು. ನಿತ್ಯದ ಕ್ರಮ ಹೀಗೆಲ್ಲವಾಗಿತ್ತು ನೋಡಿ. ಓ, ಆಭರಣದ ಕೊರತೆ ಆಗಿದೆಯಾ? ಯಾರಿಗೆ? ನಿನಗೆ. ಸುಮ್ನಿರಿ ಸ್ವಾಮಿ. ಮತ್ತೆ ಉಡುವುದಕ್ಕೆ ಪೀತಾಂಬರ? ಅಯ್ಯೋ, ಕೊರತೆ ಇಲ್ಲ. ಹಾಗಾದ್ರೆ ಕೊರತೆ ಇಲ್ಲ. ಯಾವುದೊಂದು ಆಸೆಯನ್ನು ಹೊತ್ತು ಬಂದಿದ್ದೀಯ ಅಂತ ಆಯ್ತು. ಆಸೆ ಇದೆ ಸ್ವಾಮಿ. ಯಾವ ಆಸೆ ಅಂತ ಹೇಳ್ತೇನೆ ಸ್ವಾಮಿ. ನಿತ್ಯದ ಕ್ರಮ ಹೀಗಲ್ಲವಾಗಿತ್ತು. ನೀವಾಗಿ ನನ್ನಲ್ಲಿ ಬಂದು ಮಾತನಾಡ್ತಾ ಇದ್ದವರು. ಆದ್ರಿಂದ ಆಗಲ್ಲ, ಸಭೆಗೆ ಓಡೋಡಿ ಬಂದೆ. ಕಾರಣ ಇದೆ. ಇಲ್ಲಿ ಬನ್ನಿ, ಇಲ್ಲಿ ನೀವು ನೋಡಿ ಒಮ್ಮೆ ಆಚೆ ಇದ್ದೀರ. ಹೌದು. ಓ, ಅದೇ. ಓ, ಜನ ಹತ್ತ ಇತ್ತು ಸಂಚಾರ ಮಾಡುತ್ತಾ ಇದ್ದಾರೆ. ಅಲ್ಲಿ ಗುಡ್ಡ ಕಾಣುತ್ತಾ ಇಲ್ಲ, ಇಲ್ಲಿ ಬೆಟ್ಟ ತೋರ್ತಾ ಇದೆ, ಅಲ್ಲಿ ಮೇಲೆ ಆಕಾಶ, ಕೆಳಭೂಮಿ. ಹೌದಾ? ಅಲ್ಲ, ಈ ಕಾಲ ಯಾವುದು ಹೇಳಿ? ಕಾಲ ಯಾವುದೇ ಇರಲಿ, ಕಾಲ ನಮಗೆ ಅನುಕೂಲ ಅಂತ ಕಾಲ ಅಂತ ಇಟ್ಕೊಳ್ಳೋಣ. ಹೌದು. ಅಲ್ಲ ಸ್ವಾಮಿ, ಈ ಮಾಸ ಯಾವ್ದು ಆಲೋಚನೆ ಮಾಡಿದ್ದೀರಾ? ಮಾಸ ನಿನಗೆ ಗೊತ್ತಿಲ್ವಾ? ನನಗೆ ಗೊತ್ತಿದೆ. ನಿಮ್ಮನ್ನು ಕೇಳ್ತಾ ಇದ್ದ ನಾನೀಗ. ಮಧು ಮಾಸ ನನಗೆ ಗೊತ್ತಿಲ್ವೇನೆ? ಮಧು ಮಾಸ ಎಷ್ಟು ಕಳೆದಿದ್ದೇವೆ ನಾವು. ವಸಂತ ಮಾಸದಲ್ಲಿ ನಾವು ನಿಮ್ಮಂತರಲ್ಲ. ನಿನಗೇನಾಗಿದೆ? ಒಂದು ಆಸೆ? ಹೌದು, ಆಸೆ, ಬಯಕೆ. ಬಯಕೆ? ಹೌದೇನ ಇದು? ನಿಜವೇನ? ಬಯಕೆ. ಭಗವಂತ ಅಂತೂ ಕಣ್ಣು ತೆರೆದೆ ಅಂತ ಆಯಿತು. ನಾನೇ ಮಕ್ಕಳ ಆಗ್ಲಿಲ್ಲ ಬೆಚ್ಚ ಇತ್ತು. ಏನು ಮಾಡೋಣ? ಕಥೆಯನ್ನು ಯಾರಲ್ಲಿ ಹೇಳೋಣ? ಹೇಳ್ದೆ ಆಗ್ತದ? ಇದು ವ್ಯಥ ಪಡುತ್ತಾ ಇದ್ದೆ ಅಂತೂ ನನ್ನ ಹೆಂಡತಿ ಬೈಕೆ ಬಂತು ಅಂತ ಆಯ್ತು. ಅಂತೂ ಎಂತದು? ಎಷ್ಟು ತಿಂಗಳೇ? ಸುಮ್ಮನಿರಿ ನೀವು. ಆ ವಿಚಾರ ಅಲ್ಲ ಸ್ವಾಮಿ. ಬಯಕೆಂದ್ರೆ ಆಸೆ ಅಂತ ಹೇಳಿಕೊಳ್ಳೋದು ನಾನು. ಓ, ಹಸಿ ಮಣ್ಣು ತಿನ್ನುವುದಲ್ಲ? ಅಲ್ಲಪ್ಪ. ಮತ್ತೆ ಹಸಿ ಅಕ್ಕಿ? ಅದೆಲ್ಲ ಅಲ್ಲ. ಮಸೀನಿಂಗಾಳ? ಅದಲ್ಲ. ಒಂದು ತಿನ್ನುವ ಬಯಕೆ ಅಲ್ಲ. ಅದ್ಯಾವುದು ಅಲ್ಲ ಸ್ವಾಮಿ. ಹಾಗೆ ಬೈಕೆ ಸಂಕಟವೇ ಅಲ್ವಾ ನಿನಗೆ? ಆ ಸಂಕಟ ಅಲ್ಲ ಬಿಡು. ಆ ಸಂಬಂಧ ಬೇಸರವೂ ಇಲ್ಲ. ಏನು ನಾವು ಮುಳುಗಿರಾಗ್ಲೂ ಹೋಗ್ಲಿಲ್ಲ. ಇಂತೆಲ್ಲ ನಾಳೆ ಆದೀತಿ ಬಿಡು. ಏನು ಆಸೆ ಸ್ವಾಮಿ? ಬೈಕೆ ಏನು? ವಸಂತ ಮಾಸ ಎಂದು. ಈ ಮಾಸದಲ್ಲಿ ನೋಡಿ, ನೀವು ಮೃಗವನ್ನ ನೋಡಿ, ಪಕ್ಷಿಯನ್ನ ನೋಡಿ, ಎಲ್ಲ ಹೇಗಿದ್ದಾವೆ ಪರಿಸರದಲ್ಲಿ ನೋಡಿ. ಅಮ್ಮೆ ಇಲ್ಲೇ ನಿಂತರೆ ಕಾಣ್ತದ? ಅದು ಕಾಣುವುದಿಲ್ಲ. ವಸಂತದ ಮಾಸ ಹೌದು. ಅಲ್ಲಿ ಹೋದ ಮೇಲೆ ನಾವು ನೋಡುವ ದೃಶ್ಯ ಹೌದಾ? ಮಾವಿನ ಚಿಗುರುವ ಕಾಲ, ಕೋಗಿಲೆ ಅದನ್ನು ತಿಂದು ಹಾಡುವ ಕಾಲ, ಗಿಣಿ ದಂಪತಿಗಳು ಒಟ್ಟಾಗುವ ಕಾಲ, ಮೃಗಗಳು ಎಲ್ಲ ಬೆರೆಯುವ ಕಾಲ ಇದು. ಹೌದಾ? ವಸಂತ ಸಂಭ್ರಮದಲ್ಲಿ ಅದು ಭೂತಾಯಿ ಹಸಿರು ಸೀರೆಯನ್ನು ಉಟ್ಟು ಅಲಂಕೃತಳಾಗಿ ನಿಂತಿದ್ದಾಳೆ. ಈ ಸಮಯದಲ್ಲಿ ಏನು ನಿನಗೆ? ನಿಮ್ಮಂಥವ್ರಿಗೆ ಯಾವ ಕಾಲ? ನಿಮ್ಮಂಥವ್ರು ಈ ಕಾಲ ಹೇಗಿರಬೇಕು ಆಲೋಚನೆ ಮಾಡಿದ್ದೀರಾ? ಕೆಲವು ಮಧುಮಾಸವನ್ನು ತಾವು ಕಳೆದವರಲ್ವೇ? ಹೌದು ಸ್ವಾಮಿ. ಈ ನಿನಗೇನಾಗಿದೆ ಎಂಬುದನ್ನು ಹೇಳು. ವನವಿಹಾರ, ಜಲಕ್ರೀಡೆ, ಅದಕ್ಕೆ ಮನವಾಂತ ನಾನು ಓಡೋಡಿ ಬಂದವಳಿಲ್ಲಿ. ಹೋಗು. ಎಂತದ್ದು ಹೋಗು? ಏನ್ ನಾನು ಆಸೆ ಉಂಟಾದದ್ದು ನಿನಗೆ? ಹೌದಾ? ಹೌದು. ಅಂದ್ಮೇಲೆ ನೀನು ಹೋಗು ಅಂತ ಹೇಳಿದೆ, ಮತ್ತಿನ್ನೇ ಹೇಳಿ. ಸ್ವಾಮಿ, ನಾನು ಒಬ್ಬಳೇ ಹೋದ್ರೆ ಆದೀತಾ? ಮತ್ತೆ ಅದಕ್ಕೆ ಜೊಟ್ಟಿ ನೀವು ಬರಬೇಕು. ಓ, ಹಾಗಾಗಿ ಇಲ್ಲಿವರೆಗೆ ಬಂದು ಇಬ್ಬರು ಒಟ್ಟಾಗಿ ಹೋಗ್ಬೇಕು. ಇಷ್ಟು ನಮಸ್ಕಾರ ಮಾಡಿದ್ದು. ಹೌದಾ? ಹೇಳಿ ಹೋಗೋಣ. ಹೇಳಿ. ಸರಜಮುಖಿ ಸಖಿಯರ ವರ ಸಮೂಹವ ಕೂಡಿ ಹೋಗು, ಸಖಿಯನ ವರ ಸಮೂಹವ ಕೂಡಿ ಹೋಗು. ಬರೇನು ನಿನ್ನೊಡನೀಗನಿ ಬೇಸರಿಸದೈರುವುದೆಂದ, ನಿನ್ನೊಡನೀಗನಿ ಬೇಸರಿಸದೈರುವುದೆಂದನು. ನಿನ್ನೊಡನೀಗನಿ ಬೇಸರಿಸದೈರುವುದೆಂದನು.
ಲೇಸ್ ಆಯ್ತು. ಹೌದಾ? ನಿನ್ನ ಮನೋಬಯಕೆ ಒಳ್ಳೆಯದೇ. ಹೌದಾ? ಯಾವ ಕಾಲದಲ್ಲಿ ಏನಾಗಬೇಕು ಅದಾಗಲೇಬೇಕು ಅಲ್ಲವೇ? ಮಧುಮಾಸ, ವನವಿಹಾರ, ಜಲಕ್ರೀಡೆ ಹೋಗಬೇಕೆನ್ನುವ ಮನೋಬಯಕೆ ಇದೆಯಲ್ಲ, ಸಂತೋಷವೇ. ನೋಡು, ಸಖಿಯರ ವರ ಸಮೂಹ ಇದೆ. ನೀನು ಹೇಳಿದಾಗೆ ಕೆಲವರಿದ್ದಾರೆ, ಅವರನ್ನೆಲ್ಲ ಕೂಡಿಕೊಂಡು ಜಲಕ್ರೀಡೆ ಆಡು. ಬಹು ಬೇಗ ಬಾ. ನಾನು ಹೋಗುವುದಿಲ್ಲ. ಯಾಕೆ? ಏನು ಅವರನ್ನು ಕೂಡಿಕೊಂಡು ಜಲಕ್ರೀಡೆ ಆಗ್ತದಾ? ಮತ್ತೆ ಹಾ, ನೀವೇ ಬರಬೇಕು. ಬರೇನು? ಅಯ್ಯೋ, ಯಾಕೆ ಬರಲಿಲ್ಲ? ನಾನೊಬ್ಬ ಮಹಾರಾಜ. ಒಪ್ಪಿದ್ದೀಯಲ್ಲ ನೀನು? ನಾನು ಒಪ್ಪಿದ್ದೇನೆ. ಜೊತೆಗೆ ಮತ್ತೊಂದು ಅಧಿಕಾರ ಇದೆ. ಅಧಿಕಾರ? ಮತ್ತೊಂದು ಹೆಣ್ಣಿನ ಮೇಲೆ ಅಧಿಕಾರ. ದೇವ್ರೆ, ಏನು ಯಾರನ್ನ ಆಕಾಶ ತಲೆ ಮೇಲೆ ಹರಿದು ಬಿಟ್ಟ? ಮತ್ತೊಂದು ಹೆಣ್ಣಿನ ಮೇಲೆ ಅಧಿಕಾರ? ಮತ್ತೆ ಹೌದು. ಏನ್ ನಾನೊಬ್ಳು ಸಾಕಾಗ್ದ ನಿಮಗೆ? ನಮ್ಮ ಅಧಿಕಾರ ವ್ಯಾಪ್ತಿ ಹೇಗೆ ನಿನಗೆ ಗೊತ್ತಿಲ್ವಾ? ನಾನು ಭೂಪತಿ. ಓ, ಭೂರಮಣ. ಒಂದು ಹೆಣ್ಣಿಗೆ ಗಂಡ ಅಂತಲ್ಲ. ನಾನು ಹೌಭಾರಿ ಬಿಟ್ಟೆ ಒಮ್ಮೆ. ಹೌದಾ? ಭೂಮಿಯಲ್ಲಿ ಆಗು ಹೋಗುವ ಸಂಬಂಧವಾಗಿ ಯೋಚನೆ ಮಾಡಬೇಕು. ನಾನು ಹೊಣೆತಾನೆ. ಸರಿ. ಎಷ್ಟು ಜನ ಬಂದಿದ್ದಾರೆ ನೋಡಲ್ಲಿ? ಓ, ಯಾಕೆ ಬಂದಿದ್ದಾರೆ? ಕೆಲವೊಂದಿದ್ದಾರೆ. ಎಲ್ಲಿಂದಲೋ ಬಂದಿದ್ದಾರೆ ಇಲ್ಲಿಗೆ. ಕೆಲಸ ಇಲ್ಲದೆ, ಉದ್ಯೋಗ ಇಲ್ಲದೆ ಬಂದವರ. ಹಾಗೆ ಬರ್ತಾರ? ಮಹಾರಾಜನ್ನು ನೋಡ್ಬೇಕು, ನೋಡಿ ಮಾತಾಡಬೇಕು, ತಮ್ಮ ಕಷ್ಟವನ್ನೆಲ್ಲ ತೋಡಿಕೊಳ್ಬೇಕು, ಅದಕ್ಕೆ ಸಮಾಧಾನ ಮತ್ತು ಉತ್ತರ ಪಡೆಯಬೇಕು ಎನ್ನುವ ವಿಚಾರ ಇಟ್ಕೊಂಡು ಬಂದಿದ್ದಾರೆ. ಓ, ಇವರೆಲ್ಲ ಬಂದಿರೋದು ನಿಮ್ಮನ್ನು ಕಾಣ್ಲಿಕ್ಕೆ ಮಾತಾಡ್ಲಿಕ್ಕೆ? ಅವ್ರು ಇಲ್ಲಿ ಬಂದಿದ್ದಾರೆ. ನಿನ್ನ ಮಾತಾಡ್ಲಿಕ್ಕೆ ನಾನು ಅಲ್ಲಿಗೆ ಹೋದ್ರೆ ನೋಡಿದವ್ರು ಏನು ಹೇಳ್ತಾರೆ? ಇವು ಹೆಂಡತಿ ಗಂಡನಾಗಿ ಹೋದ್ನಲ್ಲ ಅಂತ ಹೇಳ್ತಾರೆ. ಅಪವಾದ ಬರ್ತದೆ. ಹೇಳುದು ಹೌದು. ಹಾಗಾಗಿ ಬರೇನು, ಅವರಲ್ಲಿ ಕೂಡಿ ಹೋಗು. ಇಲ್ಲಿಂದ ನಾಳೆ ಹೋಗೋಣ. ನೀವಿಲ್ಲ ಅಂತಾರೆ, ನಾನು ಹೋಗುದಿಲ್ಲ ಸ್ವಾಮಿ. ಕಾರ್ಯಕ್ರಮ ಇಲ್ಲೇ ಮುಗಿಸ್ತೇನೆ. ನಾನು ಮುಗಿಸ್ತಾ ಬಿಡ್ತೀಯ? ಮುಗಿಸಿ ಬಿಡ್ತೇನೆ. ಮುಗಿಸು. ನನಗೆ ನಾಳೆ ಅದಿತ್ತು, ನಾಡ್ದು ಅದಿತ್ತು. ದೇವ್ರೆ, ಅಯ್ಯೋ ಹುಚ್ಚಿ, ನಿನ್ನ ಮನೋಮಂದಿರದಲ್ಲಿ ಏನೆಲ್ಲ ಬೈಕೆಯನ್ನು ಇಟ್ಕೊಂಡಿದ್ದೀಯೋ ಆ ಬೈಕೆಯನ್ನು ಆಸೆನೆ ಪಡಿಸ್ಕೊಳ್ಬೇಕಂತ ನಿನ್ನ ಹೊಣೆ. ಸರಿ ಸ್ವಾಮಿ. ಆದ್ರೆ ನೀವು ಬರಬೇಕು. ನಾನು ಇಲ್ಲ, ಜಲಕ್ರೀಡೆ ಒಳ್ಳೇದಾಗ್ಲಿಕ್ಕಿಲ್ಲ, ಅದು ಹಾಳಾಗ್ಲಿಕ್ಕಿಲ್ಲ. ಆದ್ರೂ ನನ್ನ ಮನಸ್ಸಿಗೆ ಸಂತೋಷ ಉಂಟಾಗಬೇಕು. ನೀವು ಬರಬೇಕು. ಬರಬೇಕು. ಹೌದು. ಇವರಿಗೆ ಏನು ಹೇಳೋಣ? ಏನ್ ಮಾಡ್ತೀವಿ? ಇವರೆಲ್ಲ ಹೋದರೆ ಖಂಡಿತ ನಾನು ಬರ್ತೇನೆ. ಇವರು ಹೋಗುವ ಹಾಗಿಲ್ಲ. ಕಾರಣ ಏನು? ಕಾರಣ ಏನು? ತಮ್ಮ ತಮ್ಮ ಸ್ಥಿತಿಗತಿ ಎಂಬುದನ್ನು ಒಡೆಯರಾದ ಮಹಾರಾಜ್ ತಿಳಿಸಬೇಕು, ಸಮಾಧಾನ ಪಡಬೇಕು ಅಂತ ಬಂದಿದ್ದಾರೆ. ನಾನು ಹೋದ್ರೆ ಏನು ಹೇಳಿ? ಪ್ರಜಾರಂಜಕರಾದನೆ ಆದ್ರೆ ವಿನಃ ಪ್ರಜಾಪಂಚಕ ಆಗಬಾರ್ದಲ್ಲ. ಆಗ್ಬಾರ್ದು ಸ್ವಾಮಿ. ಇದು ನಿತ್ಯವೂ ಇದ್ದ ಕಿರುಕುಳ ತಾನೆ. ಹಾಗ ನಾಳೆಯೂ ಹೀಗೆ ಅಲ್ವ? ಮತ್ತವರು ಬರ್ತಾರೆ ಸ್ವಾಮಿ. ಮಹಾರಾಜನಿವರಿಗೆ ಹಾಗೆ ಕಿರೀಟ ಎತ್ತಿವರಿಗೆ ಕಿರುಕುಳ ಹೆಚ್ಚಂತೆ. ಹೌದಾ? ಸ್ವಲ್ಪ ಬಿಡು ಮಾಡ್ಕೊಳ್ಬೇಕು ಅದರಲ್ಲಿ. ಅದಕ್ಕೆ ನಾನು ಹೇಳ್ತೇನೆ, ನಾಳೆ ನೋಡೋಣ. ನಾಳೆ ಆಗ್ಲಿಕ್ಕಿಲ್ಲ ಸ್ವಾಮಿ, ಇವತ್ತು ಹೋಗುದು. ಖಂಡಿತ ಬರುವುದಿಲ್ಲ, ಬರುವ ಹಾಗಿಲ್ಲ. ಎಲ್ಲದಕ್ಕಿಂತ ನಮ್ಮ ಕರ್ತವ್ಯ ನಿರ್ವಹಣೆ ಬಹಳ ದೊಡ್ಡದು. ಅದೇ ಧರ್ಮ. ಸರಿ. ಬರುವುದಿಲ್ಲ ಆಗಿದ್ರೆ ಖಂಡಿತ ಇಲ್ಲ. ಅಲ್ಲೇನು ಇಲ್ಲ, ಕರ್ದಿದ್ದೆ ಗೊತ್ತಾಗ್ಲಿಲ್ಲ. ನಾನು ಹೇಳ್ತೇನೆ, ನೀನು ಕೇಳುವುದಲ್ಲಿ. ಅವಳು ಯಾರು? ಅವಳು ಮಾರಾಣಿ. ನನಗೆ ಗೊತ್ತು. ಯಾರು ಅವಳು? ಒಡತಿ. ಒಡತಿಯ? ಯಾವ ಒಡತಿಯ? ನಮಗೆಲ್ಲರಿಗೂ ಒಡತಿ. ನಿಮ್ಮ ಹೆಂಡತಿ ಅವಳು. ಅದೇ ಹೇಳು. ನನ್ನ ಹೆಂಡತಿ ಏನು ಬಯಸಿದ್ದಾಳೆ ಗೊತ್ತಾ? ಏನು? ನನಗೆ ಗೊತ್ತೇ, ನಾನು ಹೇಳ್ತೇನೆ. ನೀವು ಯಾಕೆ ಅವರಿಗೆಲ್ಲ ನಮ್ಮ ಅಧಿಕಾರದ ಭದ್ರತೆ ಎಷ್ಟು ವ್ಯವಸ್ಥಿತವಾಗಿ ಉಂಟು ನಿಮ್ಮದು ಇವರಿಂದಲೇ ಪ್ರಾರಂಭ. ಗೊತ್ತಿಲ್ಲ ಕತೆ. ನನ್ನ ಹೆಂಡತಿ ವನವಿಹಾರ ಬಯಸಿದ್ದಾಳೆ. ಜಲಕ್ರೀಡೆ ಏನು ನನ್ನ ಕತೆ ಹೇಳುವ ಬಯಸಿದ್ದಾಳೆ. ಅವಳ ಜೊತೆ ನೀವು ಹೋಗ್ಬೇಕು. ಇಲ್ಲಾದ್ರೂ ನನ್ನ ಹೆಂಡತಿ ಒಂದು ಅಭ್ಯಾಸ ಉಂಟು ಮೊದಲಿಂದ. ಒಳ್ಳೆ ಹೂವನ್ನು ನೋಡಿದ್ರೆ, ಒಳ್ಳೆ ಹಣ್ಣನ್ನು ನೋಡಿದ್ರೆ, ಕೈ ಸಿಗದೆ ಇದ್ರೆ ಮರ ಇರ್ತಾಳೆ. ನೀವು ಬಿಡಬಾರ್ದು, ನೀನೇ ಮರ ಇರಬೇಕು. ಎಚ್ಚರಲ್ಲಿ ನೀರಿಗಿಳಿದಾಗ ಕುಂಡಿ ಗೊತ್ತಿಲ್ಲದೆ ಇಳ್ತಾಳೆ. ಆದ್ರಿಂದ ಮೊದಲು ಕುಂಡಿ ಅಲ್ಲಿದೆ ನೋಡಕ್ ನೀನೇ ಎಳಿಬೇಕು. ಕುಂಡಿ ಹಾರಬೇಕು ಅಂತ ಅರ್ಥ ಅಲ್ಲ, ತಿಳಿಬೇಕು ಅಂದು. ಎಚ್ಚರಲ್ಲಿ ಸ್ವಾಮಿ. ಆದ್ರೆ ಒಂದು ಏನು, ಆ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ತಾವು ಬರ್ತೀರಾ? ನನಗೂ ಮನಸ್ಸು ಇದೆಯಾ? ಏನು ಮಾಡೋಣ ಹೇಳು, ಬರ್ಲಿಕ್ಕೆ ಆಗುವುದಿಲ್ಲ. ಖಂಡಿತ ಸಮಯ ಸಂದರ್ಭ ಖಂಡಿತ ಬರ್ತೇನೆ. ನಾನು ನಿರೀಕ್ಷೆ ಇರ್ತೇನಂತೆ. ಅದೊಂದು ಸಾಯಂಕಾಲ ಆಗುವ ಒಳಗಾಗಿ
ನಾನು ಸೇರಿಕೊಳ್ತೀರ ಸ್ವಾಮಿ. ಹೌದು. ಆದಷ್ಟು ಬೇಗ ನೀವು ಬರಬೇಕು ಅಲ್ಲಿ. ಹೋಗು. ನಿಮ್ಮ ನಿರೀಕ್ಷೆ ಇರ್ತೇನೆ. ಆಯ್ತು, ಹೋಗಿ ಹೋಗು. ಬರ್ತೇನೆ, ಆಯ್ತಾ? ಎತ್ತರ ಇರಲಿ. ಆದಿತ್ತು ಅವಳು ಕಾಲಿಡುವ, ನೀವು ಕಾಲಿಡಬೇಕು. ಆದಿತ್ತು. ಎಲ್ಲಾದ್ರೂ ಮುಳ್ಳು ಕಲ್ಲು ಇದ್ರೆ ಅವರಿಗೆ ಯಾಕೆ ಸುಮ್ಮನೆ ಹೋಗಿ ಹೋಗ್ಬನ್ನಿ. ಆದಷ್ಟು ಬೇಗ ಬಂದು ನೀವು. ಆಯ್ತು ಬಿಡಿ. ಕಾಯ್ತಾ ಇರ್ತೇನೆ. ಬೇಗ. ಅಮ್ಮ, ನಮಗ್ ಭಯವಾಗಿತ್ತು. ಏನು ಮಹಾರಾಜರು ಏನೇ ಇರ್ಲಿ, ಭಯದಿಂದ ಒಪ್ಪಿಗೆ ಬೇಡ. ಮನಸ್ಪೂರ್ವಕವಾಗಿ ಒಪ್ಪಿದಿರ್ತಾನೆ. ಖಂಡಿತ ಹೌದು. ಮತ್ತೆ ತಡ ಯಾಕಂತೆ, ಎಲ್ಲ ಒಟ್ಟಾಗಿ ಹೋಗೋಣ ಅಂತ ಹೇಳಿ. ದಾದೀಂ ದಾಂ ದಾದೈ ದಾಂ ದಾದೀಂ ದಾದೈ ದಾದೈ